ಮಂಡ್ಯ ಡಿಸ್ಟಿಕ್ ಮಳವಳ್ಳಿಯಿಂದ ಸರ್. ಹಾ ಹೇಳಿ. ಇಲ್ಲಿ ನಮ್ ಕಡೆ ಎಲ್ಲ ವೈಟ್ ಬೋರ್ಡ್ ಅಲ್ಲೆಲ್ಲ ಬಾಡಿಗೆ ಹೊಡಿತಾರೆ ಸರ್. ಸ್ಟ್ಯಾಂಡ್ ಗಳಲ್ಲಿ ಹಾಕೊಂಡು. ಹೌದು ಹೌದು ಸರ್. ಮಂಡ್ಯ ಡಿಸ್ಟಿಕ್ ಮಳವಳ್ಳಿ ಅಂತಾನೇನಲ್ಲ, ಎಲ್ಲೇ ಆದ್ರೂ ಬರ್ತೀವಿ. ಆಲ್ ಓವರ್ ಕರ್ನಾಟಕ, ಗ್ರಾಮಾಂತರ ಭಾಗ, ತಾಲೂಕ್ ಭಾಗ ಮತ್ತೆ ಈ ಜಿಲ್ಲೆಗಳ ಭಾಗದಲ್ಲೆಲ್ಲ ಈ ತರ ವೈಟ್ ಬೋರ್ಡ್ ಕಾರ್ಗಳನ್ನ ಸ್ಟ್ಯಾಂಡ್ ಗಳಲ್ಲಿ ಹಾಕೊಂಡು ಬಾಡಿಗೆ ಹೊಡಿತಾರೆ. ಯಾಕೆ ಅವ್ರಲ್ಲಿ ಬಾಡಿಗೆ ಹೊಡಿತವ್ರೆ ಅಂದ್ರೆ ಅದಕ್ಕೆ ಕಾರಣ ನೀವುಗಳೇ. ಯಾಕೆ ಅಂದ್ರೆ ನಿಮ್ದೆಲ್ಲ ಎಲ್ಲೋ ಬೋರ್ಡ್ ಕಾರ್ಗಳನ್ನ ನೀವು ಇಟ್ಕೊಂಡಿದೀರಾ, ಸ್ಟ್ಯಾಂಡ್ ಅಲ್ಲೋ ಗಾಡಿ ಹಾಕಂತೀರಾ. ಈಗ ಒಂದು ಸ್ಟ್ಯಾಂಡ್ ಅಂತ ನೀವು ಅಲ್ಲಿ ಸ್ಥಾಪನೆ ಮಾಡದ್ಮೇಲೆ ಅದನ್ನ ಟ್ಯಾಕ್ಸಿ ಆಗಿ ಆ ಸ್ಟ್ಯಾಂಡ್ ಅನ್ನ ಬಳಸ್ತೀವಿ ಅಂದ್ರೆ ಅಲ್ಲಿ ಯಾವ ಗಾಡಿಗಳು ಇರ್ಬೇಕು? ಎಲ್ಲೋ ಬೋರ್ಡ್ ಇರ್ಬೇಕು ಅಲ್ವಾ. ಒಂದ್ ಏನಾಗುತ್ತೆ ಇಲ್ಲಿ ವೈಟ್ ಬೋರ್ಡ್ ಯಾಕೆ ಅಲ್ಲಿ ಬಂದು ಅಂದ್ರೆ, ಇವಾಗ ನಿಮ್ದೊಂದು ಎಲ್ಲೋ ಬೋರ್ಡ್ ಕಾರ್ ಇರ್ತದೆ, ಏನೋ ಕಾರಣಾಂತರದಿಂದ ಮಾರ್ಕೊಂಡಿರ್ತೀರಾ. ಸರಿ ಆಯ್ತು ಬಿಡು ನೋಡೋಣ, ಒಂದ್ ವೈಟ್ ಬೋರ್ಡ್ ಐತಲ್ಲ ಎತ್ಕೊಂಡೋಗಿ ಏನೋ ಆದಷ್ಟಾಗ್ಲಿ ಸ್ಟ್ಯಾಂಡ್ ಅಲ್ಲಿ ಹಾಕೋಣ ಅನ್ಕೊಂಡು ಎತ್ಕೊಂಡ್ ಹೋಯ್ತೀರಾ. ಎತ್ಕೊಂಡ್ ಹೋದಾಗ ಏನ್ ಮಾಡ್ತಾರೆ, ಇರ್ಲಿ ಬಿಡ ಪಾಪ ಒಂದೇನೋ ಕಾರ್ ಏನೋ ಪ್ರಾಬ್ಲಮ್ ಆಯ್ತಂತೆ ಮಾರ್ಕೊಂಡ, ಏನೋ ಮಾಡ್ಕೊಂಡ್ ಹೋಗ ಆಯ್ತು ಅಂತ ನಿಮಗ್ ಅವಕಾಶ ಕೊಡ್ತಾರೆ. ನೀವೇನ್ ಮಾಡ್ತೀರಿ, ಆ ವೈಟ್ ಬೋರ್ಡ್ ಅಲ್ಲೇ ಯಾರೋ ಸಿಕ್ತವ್ರಿಗೆ ಬಾಡಿಗೆಗಳು ಹೊಡ್ಕೊಂಡು ಅಲ್ಲೇ ಠಿಕಾಣಿ ಹೂಡ್ಬಿಟ್ರಿ ವೈಟ್ ಬೋರ್ಡ್ ಅಲ್ಲೇ. ಆಮೇಲೆ ಎಲ್ಲೋ ಬೋರ್ಡ್ ನಿಮ್ ಸ್ನೇಹಿತರುಗಳು ಇರ್ತಾರಲ್ಲ, ಅವ್ರದ್ದು ಏನಾದ್ರು ಎಂಗೇಜ್ ಬಾಡಿಗೆಗಳು ಯಾವ್ದೋ ಒಂದ್ ಡ್ಯೂಟಿ ಒಪ್ಕೊಂಡ್ಬಿಟ್ಟಿರ್ತಾರೆ, ಅಲ್ಗ್ ಹೋಗಿರ್ತಾರೆ, ಇನ್ಯಾವ್ದೋ ಒಂದ್ ಡ್ಯೂಟಿ ಇರ್ತದೆ, ಮಗ ನನ್ ಅದು ಡ್ಯೂಟಿ ಹೋಗಕ್ ಆಗಲ್ಲ, ಇದು ಒಪ್ಕೊಂಡ್ಬಿಟ್ಟಿದೀನಿ, ಆಯ್ತು ನೀನೇ ಹೋಗೋ ಅಂತ ನಿಮ್ಗೆ ಕೊಟ್ಬಿಡ್ತಾರೆ. ಕೊಟ್ಟಾಗ ಏನಾಗ್ತದೆ, ಆಯ್ತು ಹೋಗ ಅದೇನ್ ಮಾಡ್ಕೊ ನನ್ಗೊಂದ್ ರೂಪಾಯಿ ಕೊಟ್ಬಿಡು ಕಿಲೋಮೀಟರ್ಗೆ ಅಂತ ಹೇಳ್ತಾರೆ. ಹಿಂಗೆ ನೀವುಗಳು ಹಿಂಗ್ ಸಪೋರ್ಟ್ ಮಾಡಿ ವೈಟ್ ಬೋರ್ಡ್ ಗಾಡಿಗಳು ಕೂಡ ಆ ಸ್ಟ್ಯಾಂಡ್ ಗಳಲ್ಲಿ ಬರೋ ತರ ಮಾಡ್ಕೊಂಡ್ಬಿಟ್ಟಿದೀರಾ. ಇವಾಗ ನೀವು ವೈಟ್ ಬೋರ್ಡ್ ಯಾಕೆ ತಂದು ನೀವು ಸ್ಟ್ಯಾಂಡ್ ಅಲ್ಲಿ ಹಾಕಿದ್ಯಾ ಅಂದ್ರೆ ನೀವೇ ಅಲ್ಲಿ ಮಚ್ಚು ಕೊಡ್ಲಿ ಹಿಡ್ಕೊಂಡು ನಿಂತ್ಕೋಬೇಕಾಯ್ತದ. ಆ ತರ ವಾತಾವರಣ ಈ ನಿಮ್ ಗ್ರಾಮಾಂತರ ಭಾಗದಿಂದ ಶುರುವಾದ್ರೆ ಜಿಲ್ಲೆ ತಾಲೂಕು ಇಲ್ಲೆಲ್ಲ ಇದೇ ಕಥೆಗಳೇ ಆಗಿರೋದಣ್ಣ. ಇದು ಸರಿ ಹೋಗ್ಬೇಕು ಅಂದ್ರೆ ಆ ಸ್ಟ್ಯಾಂಡ್ ಗಳಲ್ಲಿ ಯಾರು ಎಲ್ಲೋ ಬೋರ್ಡ್ ಗಾಡಿಗಳು ಇಟ್ಕೊಂಡಿರ್ತಾರೆ ಅವರೆಲ್ಲ ಫಸ್ಟ್ ಒಗ್ಗಟ್ಟಾಗ್ಬೇಕು. ಒಗ್ಗಟ್ಟಾಗ್ಬಿಟ್ಟು ನೀವು ಅವ್ರನ್ನ ಕೇಳ್ಬಾರ್ದು, ವೈಟ್ ಬೋರ್ಡ್ ಅವ್ರನ್ನ ಕೇಳ್ಬಾರ್ದು. ಹೋಗ್ಬಿಟ್ಟು ನಿಮ್ ಭಾಗದಲ್ಲಿ ಏನು DC ಅವ್ರು ಇರ್ತಾರೆ, ಆಮೇಲೆ RTO ಕಚೇರಿಗಳು ಇರ್ತವೆ, ನೋಡಿ ಸರ್ ಹಿಂಗೇನೋ ಆಗೋಗ್ಬಿಟ್ಟಿದಾವೆ, ಈಗ ವೈಟ್ ಬೋರ್ಡ್ ಗಾಡಿಗಳು ಕೂಡ ನಿಲ್ಬೇಕು ನಮ್ಗಷ್ಟೇ, ನಮ್ಗೇನು ಬೇಡ, ಕಾನೂನ್ ಏನಿದೆ ಅದ್ರ ಪ್ರಕಾರದಲ್ಲಿ ಮಾಡ್ಕೊಡಿ. ಯಾಕೆ ಅಂದ್ರೆ ನೋಡಿ ನಾವು ಎಲ್ಲೋ ಬೋರ್ಡ್ ಗಾಡಿ ಇಟ್ಕೊಂಡು ಗಾಡಿ EMI ಕಟ್ಬೇಕು, ಟ್ಯಾಕ್ಸ್ ಕಟ್ಬೇಕು, FC ಮಾಡಿಸ್ಬೇಕು, ಇನ್ಶೂರೆನ್ಸ್ ಕಟ್ಬೇಕು, ಪ್ರತಿ ಒಂದು ಕೂಡ ಎಲ್ಲೋ ಬೋರ್ಡ್ ಅಲ್ಲಿ ನಮ್ಗೆ ತಲೆ ಮೇಲೆ ಹೊರೆ ಇದ್ದೇ ಇರ್ತದೆ. ಈಗ ವೈಟ್ ಬೋರ್ಡ್ ಅಂದ್ರೆ ಏನು, ನನ್ ಸ್ವಂತಕ್ ಬಳಸೋ ಅಂತ ಗಾಡಿ, ಅದು ಏನ್ ಇರ್ತದೆ ಒಂದು 15 ವರ್ಷಕ್ಕೆ ಒಂದ್ಸಲಿ FC ಇರ್ತದ ಅಷ್ಟೇ. ಇನ್ನು ಅದು ಬಿಟ್ರೆ ವರ್ಷ ಇನ್ಶೂರೆನ್ಸ್ ಅದು ಕಮ್ಮಿ ರೇಟ್, ಅದಕ್ಕೆ 5,000-6,000 ಇರ್ತದೆ. ಅದು ಬಿಟ್ರೆ ಇನ್ನೇನ್ ಅವ್ನಿಗೆ ಅಂತ ಮೇಂಟೆನೆನ್ಸ್ ಇರಲ್ಲ. ಇನ್ ಬೇರೆ ಸ್ಟೇಟ್ ಹೋಯ್ತಾನೆ ಅಂದ್ರೆ ಪರ್ಮಿಟ್ ಹಾಕ್ಸಲ್ಲ, ನಾವಾದ್ರೆ ಪರ್ಮಿಟ್ ಎಲ್ಲ ಹಾಕ್ಸ್ಕೊಂಡು ಹೋಗ್ಬೇಕು. ಇದರಿಂದ ನಮ್ಗೆ ಕಸ್ಟಮರ್ ಗಳು ಕೂಡ ಕಮ್ಮಿ ಆಗ್ತಾರೆ. ಆಮೇಲೆ ಈ ನಮ್ ಗಾಡಿಗಳಲ್ಲಿ ಏನಾದ್ರು ಆಕ್ಸಿಡೆಂಟ್ ಆಯ್ತು ಅಂದ್ರೆ ಇನ್ಶೂರೆನ್ಸ್ ಗಳಲ್ಲಿ ಅವ್ರಿಗೂ ಕ್ಲೈಮ್ ಆಗ್ತವೆ, ನಮ್ಗೂ ಕ್ಲೈಮ್ ಆಗ್ತವೆ. ಅದೇ ವೈಟ್ ಬೋರ್ಡ್ ಗಳಲ್ಲಾದ್ರೆ ಈ ತರ ಏನೋ ಬಾಡಿಗೆ ಬಂದಿದ್ದಾನೆ ಅಂತ ಗೊತ್ತಾದ್ರೆ ಅವನ್ ಜೀವನನು ಹಾಳಾಗ್ತದೆ, ಈ ಕಡೆ ಕಸ್ಟಮರ್ ಗಳಿಗೂ ಕೂಡ ಅವನು ಕಟ್ಕೊಡೋ ಅಂತ ಪರಿಸ್ಥಿತಿ ಬರ್ತದೆ. ನೋಡಿ ಹಿಂಗೆಲ್ಲ ಕಾನೂನಲ್ಲಿ ಅಡೆತಡೆಗಳು ಇದಾವೆ. ದಯವಿಟ್ಟು ನಾವು ಈಗ ನೇರವಾಗಿ ಹೇಳಕ್ ಹೋದ್ರೆ ನಮ್ಮಲ್ಲೇ ವೈಷಮ್ಯಗಳು ಬರ್ತವೆ. ನೋಡಿ ಸಾಧ್ಯ ಆದಷ್ಟು ನೀವು ಅಧಿಕಾರಿಗಳು ಬನ್ನಿ, ಸ್ಟ್ಯಾಂಡ್ ಗಳಲ್ಲಿ ಬಂದು ಒಂದ್ ಜಾಗೃತಿ ಮೂಡಿಸಿ, ಇನ್ ಮುಂದೆ ವೈಟ್ ಬೋರ್ಡ್ ಕಾರ್ಗಳನ್ನ ತಂದಿಂಗ್ ಸ್ಟ್ಯಾಂಡ್ ಗಳಲ್ಲಿ ಹಾಕಿ ಬಾಡಿಗೆ ಹೊಡಿಬಾರ್ದು ಅಂತ ಹೇಳಿ ಒಂದೊಂದ್ ನೋಟಿಸ್ ಗಳನ್ನ ದಯವಿಟ್ಟು ಅಂಟಿಸ್ಬಿಟ್ಟು ಹೋಗ್ಬಿಡಿ ನೀವುಗಳೇ ಅಂತ ಹೇಳಿ, ನಿಮ್ ಭಾಗದಲ್ಲಿ ಎಲ್ಲೋ ಬೋರ್ಡ್ ಇರೋರು ಏನಿದ್ದೀರಾ ನೀವುಗಳು ಈ ತರ ಬದಲಾವಣೆ ತಗೊಂಡ್ರೆ ಮಾತ್ರನೇ ಇದು ನಿಲ್ಸಕ್ ಸಾಧ್ಯ. ಈಗ ಇಲ್ಲ ಆದ್ರೆ ಏನ್ ಗೊತ್ತಾ, ಬೆಂಗಳೂರಿನಲ್ಲಿ ನೋಡ್ರಿ ಹಿಂಗೆ ಗೊತ್ತಾಗದೇ ಇರೋ ರೀತಿಲಿ ಆಪ್ ಗಳಲ್ಲಿ ಮಾಡೋರು ಅವ್ರೆ. ಮೀಡಿಯಾ ಎಲ್ಲ ನೋಡಿದೀನಿ, ಮೊನ್ನೆ ಯಾವ್ದೋ ಬ್ಲಾ ಅಂತ ಯಾವ್ದೋ ಹಿಡಿದ ಬ್ಲಾ ಝೂಮು, ಆಮೇಲೆ ಅವ್ನ್ ಯಾರೋ ಒಬ್ಬ ನೋಡಿ ವಿಜಯನಗರ ಪೈಪ್ ಲೈನ್ ಅಲ್ಲಿ ಅವನೊಂದಷ್ಟು ಜನ ಪಾಪ ಅವ್ರು ಯಾರೋ ಒಬ್ರು ಲೇಡಿ ಸಪೋರ್ಟ್ ಮಾಡ್ಕೊಂಡು ನಿಂತ್ಕೊಂಡ್ರು. ಈ ತರದವೆಲ್ಲ ಇಲ್ಲಿ ತುಂಬಾ ನಡೀತಾವ್ ಬ್ರದರ್. ಏನು ಅಂದ್ರೆ ಅವ್ನ ಆನಂದ್ ಮಕ್ಳಿಗೂ ಮೆಣಸಿನ್ಕಾಯಿ ಇಟ್ಕೊಂಡಂಗ ಆಯ್ತದೆ, ನಮ್ಮ ಹೊಟ್ಟೆ ಮೇಲೆ ಹೊಡಿತವನಲ್ಲ ಅಂತ. ಆದ್ರೆ ಇಲ್ಲಿ ಇವರೆಲ್ಲ ಸೇರ್ಕೊಂಡು ಒಂದು ಕಾನೂನು ನಿಯಮಕ್ಕೂ ಮೋಸ, ಸರ್ಕಾರಕ್ಕೂ ವಂಚನೆ, ಎಲ್ಲೋ ಬೋರ್ಡ್. ಈಗ ನೋಡಿ ಎಷ್ಟೋ ಔಟ್ ಸ್ಟೇಷನ್ ಬುಕಿಂಗ್ ಗಳೇ ಕಮ್ಮಿ ಆಗ್ಬಿಟ್ಟದ್ರಿ. ಹೌದು ಸರ್, ಇವಾಗ ಶಬರಿಮಲೆ ಮತ್ತೆ ತಿರುಪತಿ ಮಂತ್ರಾಲಯ ಡ್ರೈವರ್ ಸುಮ್ನೆ ಬೈದಿಲ್ಲ ಮೊನ್ನೆ ಆ ಬ್ಲಾದವ್ನ ಹಿಡ್ದಾಗ ನೆನ್ನೆ. ಅದೆಲ್ಲ ನೊಂದು ಬೆಂದೋಗಿ ಅವನು ಸಂಪಾದನೆ ಇಲ್ದಿರೋ ರೀತಿಲಿ ಆದಾಗ ಅವನ ಕೆಟ್ಟ ಪದ ಬಳಸವನೆ.
ಈಗ ಅವ್ನ್ ಕೆಟ್ಟದಾಗ ಬಳಸವನ ಏನದು ಏನಕ್ಕೆ ನೀನ್ ಈ ದಂಧೆ ನಡೆಸಿರೋದ್ರಿಂದ ಬಳಸ್ತವನೆ. ಅದೇ ಎಲ್ಲೋ ಬೋರ್ಡ್ ಅವ್ರು ಬಳಸಿದ್ರೆ ಬಿಟ್ಟಿರೋರ? ಎಲ್ಲೋ ಬೋರ್ಡ್ ತಪ್ಪಿಲ್ಲ ಸರ್, ಎಲ್ಲೋ ಅವ್ನ್ ಬೋರ್ಡ್ ಬೈದಿದ್ದು. ಡ್ರೈವರ್ಗಳೇ ಬೈದಿರೋರು, ಯಾಕ ನೀನು ಒಬ್ಬ ಎಲ್ಲೋ ಬೋರ್ಡ್ ಅವನಾಗಿ ಅವ್ನಿಗೆ ಹಂಗೆಲ್ಲ ಬೈದಿದ್ಯಾ ಅಂತ. ಹೌದು ಈ ತರ ವೈಟ್ ಬೋರ್ಡ್ ಕಾರ್ಗಳಲ್ಲಿ ನೋಡ್ರಿ, ಸ್ವಂತ ಅನ್ನೋದ್ ಏನ್ ಬಂತು, ಬಾಡಿಗೆ ಅನ್ನೋದ್ ಏನ್ ಬಂತು? ಸ್ವಂತ ಹೌದು. ಅಂದ್ರೆ ಏನು? ಈಗ ಅವ್ರ ಮನೇಲಿರೋ ಈಗ ಹೆಣ್ಮಕ್ಳುಗಳೇ ಆಗ್ಲಿ, ಹೌದು ಸ್ವಂತ ಅಂತ ಬಂದ್ಮೇಲೆ ಅದನ್ನ ನಿಮ್ ಮನೆ ವ್ಯಾಪ್ತಿಗೆ ಬಳಸ್ಕೊಬೇಕು. ಹೌದು. ಅದನ್ನ ಬಿಟ್ಬಿಟ್ಟು ಅದನ್ನ ರೋಡ್ಗೆ ಎತ್ಕೊಂಬಂದ್ರೆ ಅದು ಒಂಥರ ತಲೆಡ್ಕಲ್ ಜೀವನ ಆದಂಗ ಆಗ್ಬಿಡ್ತದೆ. ಇವಾಗ ಕಸ್ಟಮರ್ಗಳು ಹಂಗೆ ಆಗ್ಬಿಡವ್ರೆ ಸರ್ ನೀವುಗಳು ತೋರಿಸ್ಕೊಟ್ಟಿರೋದ್ರಿಂದ ಕಸ್ಟಮರ್ಗಳು ಹಂಗ ಆಗವ್ರೆ. ಅವ್ರಿಗೆ ಕಮ್ಮಿಗೆ ಟಿಪಿ ಕಟ್ಟಂಗಿಲ್ಲ, ವೈಟ್ ಬೋರ್ಡ್. ಈ ಸ್ಟ್ರೋಕ್ ಎಲ್ಲ ಹೊಡೆದ್ರೆ ಪಲಮ್ನೇರ್ಗೆ ಹೋಯ್ತಾರೆ ಸರ್ ನಮ್ ಕಡೆಯವರು. ಹೌದೌದು. ಎಲ್ಲ ವೈಟ್ ಬೋರ್ಡ್ ಯೂಸ್ ಇಲ್ಲ, ಮಾಡೋಣ, ನಾನು ವೈಟ್ ಬೋರ್ಡ್ ವಿಡಿಯೋ ಗಾಡಿನೇ. ಅಪ್ಲೋಡ್ ಮಾಡದ್ಮೇಲೆ ಏನ್ ಮಾಡ್ಕೊಂಡ್ಬಿಟ್ಟವ್ರೆ, ಆ ವಿಡಿಯೋದಲ್ಲಿ ನಾನೇ ಮಾತಾಡಿರೋದು ಅಂತ ತಿಳ್ಕೊಂಡು ಕೆಲವರು ಆಂಧ್ರದಿಂದ ಎಲ್ಲ ನನ್ ನೆನ್ನೆ ಎಲ್ಲ ಸಿಕ್ಕಾಬಿಟ್ಟೆ ಫೋನ್ಗಳು. ಒಬ್ಬೊಬ್ಬನಿಗೂ ಉಗ್ದಾಕ್ಬಿಟ್ಟಿದೀನಿ. ನಿಮ್ ಕಡೆ ಅವ್ರು ಬರಲ್ವಾ ಇಲ್ಲಿ ವೈಟ್ ಬೋರ್ಡ್ ತಗೊಂಡು ಮಾಡಲಿ, ಆ ತರನೇ ವಿಡಿಯೋ ಮಾಡಾಕ ನೀನು ನಿನ್ನ ನರ ಇಲ್ವಾ ಮಾಡು ಅಂತ. ಆಮೇಲೆ ಈ ತರ ಎಲ್ಲ ಅವನ ಹೇಳ್ರ ಅದೆಲ್ಲೂ ಬರ್ಬೇಕಂಡ್ರ ಆಂಧ್ರಗೆ ಬರ್ತಿನ್ಲಿ ಅಂತ ನಾನು. ಹಿಂಗೆಲ್ಲ ನಡೆದವೆ ಅಂದ್ರೆ ಏನ್ ಮಾಡಕ್ ಆಗಲ್ಲ. ಈಗ ಅದರಿಂದ ಅವ್ನ ಜೀವನ ಈಗ ಏನ್ ಗೊತ್ತಾ ಬ್ರದರ್, ಈಗ ಅವ್ನ ಗಾಡಿಯಲ್ಲಿ ಸಿಕ್ಬಿಟ್ಟೈತೆ ಅನ್ಬಿಟ್ಟು ಈಗ ನಾವ್ ತಗೊಂಡೋಗ RTOದಲ್ಲಿ ಕೊಟ್ಟು ಅಂತ ಅನ್ಕಳಿ, ಏನ್ ಮಾಡ್ತಾನ RTOದವನು? ಸರಿ ಆಯ್ತಪ್ಪ ಅಲ್ಲಿ ನಿಲ್ಸ್ಬಿಟ್ಟು ಹೋಗ್ ನೀನು ಅಂತಾನೆ. ಅದಾದ್ಮೇಲೆ ಅವನ್ನ ಕರ್ಸ್ಬಿಟ್ಟು ಯಾಕಪ್ಪ ಹಿಂಗೆಲ್ಲ ಮಾಡ್ತೀಯ, ಹಿಂಗೆಲ್ಲ ಮಾಡಂಗಿಲ್ಲ, ಆಯ್ತು ತಗೋ ಫೈನ್ ಬರ್ಕೊಡ್ತೀನಿ ಅಂತ ಬರ್ಕೊಡ್ತಾನೆ, ಕಟ್ತಾನೆ. ನಾಳೆ ದಿನ ಅದೇ ಕೆಲಸ ಮಾಡ್ತಾನೆ. ಹಿಂಗೆ ವಿಡಿಯೋ ಮಾಡ್ಬಿಟ್ಟು ಬೈದಿರೋ ತಪ್ಪಲ್ಲ. ಅವ್ನು ಇನ್ನು ನನ್ನಂತವ್ನ ಕೈಲಿ ಸಿಕ್ಕಿದ್ರೆ ಇನ್ನೂ ಅಲ್ಕಲ್ಕ ಇನ್ನ ಸಕ್ಕದ ಬೈದಿರುವೆ. ಅವ್ನ್ ಬೈದಿರೋದು ಹಿಂಗ ಏನಾಗುತ್ತೆ, ಇವಾಗ ಅವ್ನ ಊರಲ್ಲಿ ಆ ಕಾರ್ ಎತ್ಕೊಂಡು ಹೋಯ್ತಾನೆ ಅಂತ ಅನ್ಕಳಿ, ಈಗ ಊರಲ್ಲಿರೋರ್ಗೆಲ್ಲ ಗೊತ್ತಾಯ್ತದೆ, ಓಹೋ ಈ ನನ್ ಮಗ ಈ ತರ ವೈಟ್ ಬೋರ್ಡ್ ಕಾರ್ ಇಟ್ಕೊಂಡು ಇಲ್ಲಿ ಶೋ ಕೊಡ್ತಿದ್ದ, ಓ ಇವ್ನ್ ನೋಡ್ರೆ ಇವ್ನ್ ಈ ಬಾಳೆನೋ, ಅಲ್ಲಿ ಹೋಗ್ಬಿಟ್ಟು ಹಿಂಗ್ ಸೀಟ್ ಹೊಡ್ಕೊಂಡು ಜೀವನ ಮಾಡ್ತಾವ್ ನೀ ನನ್ ಮಗ ಅಂತ ಹೇಳಿ ಅವಾಗ ಅಲ್ಲಿ ಇಮೇಜ್ ಅವನ್ಗೆ. ಇಲ್ಲಿ ಫೈನ್ ಕಟ್ಟಿದ್ರ ಇಮೇಜ್ ಡ್ಯಾಮೇಜ್ ಆಗ್ತದಾ? ಹೌದು. ಇಂತ ನೋಡ್ರಿ, ಈಗ ಪೊಲೀಸ್ ಇಲಾಖೆ ಆಗ್ಬೋದು, RTOದವ್ರು ಆಗ್ಬೋದು, ಶಿಸ್ತು ರೀತಿಯಲ್ಲಿ ಕ್ರಮ ತಗೊಂಡು ಹಿಂಗೆ ಸ್ವಂತ ಬಳಕೆಗೆ ಬಳಸಿರೋದನ್ನ ನೀನ್ ಹಿಂಗ್ ಮಾಡಿದ್ಯಾ, ನಿನ್ ಗಾಡಿನ ಸಂಪೂರ್ಣವಾಗಿ ಸೀಸ್ ಮಾಡಾಕ್ತೀನಿ, ಯಾವ್ದೇ ಕಾರಣಕ್ಕೂ ನಿನ್ ಈ ಗಾಡಿ ಸಿಗಲ್ಲ ಅನ್ನೋ ತರ ಮಾಡ್ಬಿಟ್ಟಿದ್ರೆ ನಾನ್ ಒಪ್ಪಿರಿವೆ. ಬಂದ ಅನ್ಬಿಟ್ಟು ಅವನ ಹತ್ರ ಒಂದ್ 10,000ನೋ 15,000 ಟೋಕನ್ ಹಾಕೊಂಡ್ ನೀನ್ ಬಿಟ್ ಕಳಿಸ್ತೀಯ ಅಂದ್ಮೇಲೆ ಅವನು ತಪ್ಪು ಮಾಡೋದಕ್ಕೆ ನೀನೇ ಎಂಕರೇಜ್ ಮಾಡ್ಕೊಟ್ಟಂಗ ಆಯ್ತು. ಇವಾಗ ಹಂಗೆ ಸರ್, ಅಷ್ಟೋ ಇಷ್ಟ ಕೊಟ್ರೆ ಬಿಡ್ತಾರೆ ಅನ್ನೋ ಮೆಂಟಾಲಿಟಿ ಮೇಲೆ ಹಂಗಾಗಿ ಏನಾಗಿರೋದು, ಇಂಥವ್ರಿಗೆ ಏನ್ ಮಾಡ್ಬೇಕು, ಹಿಂಗ್ ವಿಡಿಯೋಗಳು ಮಾಡೇ ಹರಿ ಬಿಡ್ಬೇಕು. ಅವಾಗ ಏನಾಗ್ತದ, ಅದ್ ಎಲ್ಲೆಲ್ಲ ರೀಚ್ ಆಯ್ತದೆ ಅಂದ್ರೆ ಇಡೀ ಅವ್ರ ಕುಟುಂಬಕ್ಕೆಲ್ಲ ರೀಚ್ ಆಯ್ತದೆ. ಅವಾಗ ಅವ್ರ ಕುಟುಂಬದವ್ರು ನೋಡಿದಾಗ ಹೇಳ್ತಾರೆ, ಓಹೋ ಇವ್ನು ಈ ತರದಲ್ಲ, ಇವನು ಬದುಕ್ತಾ ಇರೋದು ಅಂತಾರೆ. ಅಲ್ಲ, ಕಸ್ಟಮರ್ ತಿಳ್ಕೊಬೇಕಲ್ಲ ಸರ್, ಇನ್ಸೂರೆನ್ಸ್ ಕ್ಲೈಮ್ ಆಗಲ್ವಲ್ಲ ಅವ್ರಿಗೆ. ಅವ್ರಿಗೆ ಅವೆಲ್ಲ ಗೊತ್ತಿರಲ್ಲ ಸರ್. ಅವ್ರಿಗೇನು, ನಾನ್ ಆ ಗಾಡಿಲಿ ಹೋದ್ನಾ, ಕಡಿಮೆ ರೇಟಲ್ಲಿ ಹೋದ್ನಾ, ಈಗ ಇಲ್ಲೇ ತಗೊಳ್ಳಿ, ಈಗ 2 ವೀಲರ್ ಗಳಲ್ಲಿ ತಿರ್ಗಾಡ್ತಾರೆ. 2 ವೀಲರ್ ಅಲ್ಲಿ ತಿರ್ಗಾಡೋದು ವೈಟ್ ಬೋರ್ಡ್ ಅಲ್ಲಿ ತಪ್ಪು. ಎಷ್ಟು ಜನದ ಮೇಲೆ ಸತ್ತೋಗಿರೋರ್ ಮೇಲೆ ಇನ್ಶೂರೆನ್ಸ್ ಅಲ್ಲಿ ಎಲ್ಲಿ ಕ್ಲೈಮ್ ಆಗಿದಾವೆ? ಈಗ ವೈಟ್ ಬೋರ್ಡ್ ಓಡಿಸಿದ್ನಲ್ಲ RC ಓನರ್, ಈಗ ಅವನೇ ಪರಿಹಾರ ಕಟ್ಕೊಡ್ಬೇಕು. ಅದೇ ಏನೋ 4 ದಿನದ ಇದಕ್ಕೆ ಅವರು ಇನ್ಸೂರೆನ್ಸ್ ಕ್ಲೈಮ್ ಆಗಿಲ್ಲ ಅಂದ್ರೆ ಅವ್ರ ತಲೆದಂಡ ಕೊಡ್ಬೇಕು. RC ಓನರ್ ಕತೆ ಮುಗೀತು. ಹಿಂಗೆಲ್ಲ ಮಾಡ್ಬಾರ್ದು. ಏನ್ ಮಾಡ್ತೀರಾ? ಈಗ ನಿಮ್ದು ಜಿಲ್ಲೆ ಭಾಗದ್ದು ಏನ್ ಡೌಟ್ ಇತ್ತು ನಾನು ಅದಕ್ಕೆ ಕ್ಲಾರಿಫಿಕೇಶನ್ ಕೊಟ್ಟಿದ್ದೀನಿ. ಗೊತ್ತಾಯ್ತು ಬಿಡಿ ಸರ್, ನಾನ್ ನೀವ್ ಹೇಳದ್ರಲ್ಲ ಹಂಗ್ ಮಾಡ್ತೀನಿ ಬಿಡಿ ಸರ್. ನೀವೇ ಅಲ್ಲ, ನಿಮ್ ಯಾವ್ದೇ ಜಿಲ್ಲೆಯಲ್ಲಿದ್ರು ನೀವ್ ಅಲ್ಲಿ ಹಂಗೆ ಏನು ಮಾಡ್ಕೊಳಕ್ ಆಗದೆ ಇರೋ ಸ್ಥಿತಿಲಿ ಇದೀರಾ ಅಂದ್ರೆ ಸರ್, ಇವಾಗ ಇವರು ಹಳಬ್ರು. ನಾನು ಒಂದ್ ಹೇಳ್ತೀನಿ ಕೇಳ್ರಿ, ನಾನ್ ನಿಮ್ಗೆ ಇಷ್ಟೇ ಹೇಳೋದು, ನೀವ್ ಇನ್ನೂ ನೀಟಾಗಿ ಹೇಳ್ಬಿಡ್ತೀನಿ. ನೀವೆಲ್ಲ ನಗ್ನಗ್ತಾ ಚೆನ್ನಾಗೇ ಇರಿ. ನಿಮ್ಮೆಲ್ರೂ ಪರವಾಗಿ, ನಾನು ಒಬ್ಬ ಕೆಟ್ಟವನಾದ್ರೂ ಪರವಾಗಿಲ್ಲ. ಎಂಟೈರ್ ಕರ್ನಾಟಕದಲ್ಲಿ ಈ ವೈಟ್ ಬೋರ್ಡ್ ಸ್ಟ್ಯಾಂಡ್ ಗಳಲ್ಲಿ ಏನ್ ಹಾಕೊಂಡು ಇವರೆಲ್ಲ ಬಿಸ್ನೆಸ್ ಮಾಡ್ತಾವ್ರಲ್ಲ, ಇದನ್ನೆಲ್ಲ ನಾನು ನಿಲ್ಲಿಸ್ತೀನಿ. ನಿಮ್ ಸ್ಟ್ಯಾಂಡ್ ಗಳಲ್ಲಿ ಏನ್ ಎಲ್ಲೋ ಬೋರ್ಡ್ ಡ್ರೈವರ್ ಗಳು ಇದೀರಲ್ಲ ನೀವೆಲ್ಲ ನನಗ್ ಸಾಥ್ ಕೊಡ್ರಿ. ನಿಮ್ಗಳ ಪರವಾಗಿ ನಾನ್ ಬಂದು ನಿಮ್ ಜಿಲ್ಲೆ ಭಾಗದಲ್ಲಿ ಲೆಟರ್ಗಳು ಕೊಟ್ಟು ಇದನ್ನ ಸ್ಟಾಪ್ ಮಾಡ್ಲೇಬೇಕು ಅಂತ ನಿಂತ್ಕೊಂತೀನಿ. ಆ ವೈಟ್ ಬೋರ್ಡ್ ಅವರು ಬೈದ್ರೆ ನನಗ್ ಬೈಕೊಂಬೇಕು. ಅಲ್ಲ ಹೇಳೋದು, ಮಚ ಮಸೂದ್ರೆ ನನ್ ಮೇಲೆ ಮಚ ಮಸ್ಕೊಬೇಕು, ಮಸ್ಕೊಳ್ಳಿ ಬಿಡ್ರಿ. ಇಲ್ಲ ಆತರ ಆದ್ರೆ ನಾವು ಸಪೋರ್ಟ್ ಕೊಡ್ತೀವಿ ಸರ್, ಏನಿಲ್ಲ. ನೋಡ್ರಿ, ನಾನು ಒಂದ್ ಹೇಳ್ತೀನಿ ಕೇಳಿ. ನಾನು ಯಾರ ಮನುಷ್ಯರನ್ನ ನಾನು ನಂಬಿ ಜೀವನ ಮಾಡವನೇ ಅಲ್ಲ. ಯಾಕೆಂದ್ರೆ ಮನುಷ್ಯಗಳು ಅನುಕೂಲ, ಅವಕಾಶವಾದಿಗಳು. ಅವ್ರ ಅನುಕೂಲ ಇದ್ರೆ ಮಾತ್ರನೇ ಇಲ್ಲಿ ಇನ್ನೊಬ್ರ ಮೇಲೆ ನಮ್ಗ ಅನುಕೂಲ ಮಾಡ್ಕೊಡ್ತವನೆ ಅಂತ ಇರೋದಷ್ಟೇ. ಆ ತರದ್ ಇಲ್ಲ ಅಂದ್ರೆ ಯಾರು ಏನು ಮೂಸಲ್ಲ ಅಂತ ನಂಗೆ ಗೊತ್ತು ಬ್ರದರ್. ನಾನ್ ನಂಬೋದು ಒಂದೇ, ದೇವ್ರೊಬ್ನೇ.
ನನ್ನ ಹಣೆ ಬರ ಚೆನ್ನಾಗಿತ್ತು ಅಂದ್ರೆ ಭಗವಂತ ಒಳ್ಳೇದ್ ಮಾಡ್ಕೊಡ್ತಿರ್ತಾನೆ. ನನ್ನ ಹಣೆ ಬರ ಸರಿ ಇಲ್ಲ ಅಂದ್ರೆ ಯಾರ್ ಬಂದ್ರು ಏನು ಮಾಡಕ್ ಆಗಲ್ಲ. ಸರಿ ಸರಿ ಇಷ್ಟೇ ನಾನ್ ತಿಳ್ಕೊಂಡಿರೋದು. ಒಟ್ಟಾರೆ ನಾನ್ ಹೇಳ್ಬೇಕೇನು ಅಂದ್ರೆ ನಿಮ್ ಸಪೋರ್ಟ್ ಬೇಕಾ ಮಾಡ್ಕೊಡಕ್ ನಾನ್ ರೆಡಿ. ಎಲ್ಲೋ ಬೋರ್ಡರ್ ನೀವುಗಳು ಸಾಥ್ ಕೊಡ್ಬೇಕು. ಆಯ್ತು ಬನ್ನಿ ಸೋಮಣ್ಣ, ನಮ್ ಜಿಲ್ಲೆ ಭಾಗದಲ್ಲಿ ನಮ್ ತಾಲೂಕ್ ಭಾಗದಲ್ಲಿ ಇದನ್ನೆಲ್ಲ ನಿಲ್ಲಿಸ್ತೀರಾ ಅಂದ್ರೆ ನಾವ್ ಅವ್ರ ಯಾರ ಹತ್ರನೂ ಕೆಟ್ಟವ್ರಾಗಲ್ಲ. ನಮ್ಗಳ ಪರವಾಗಿ ನೀನ್ ಬಂದ್ ಇದನ್ನ ಮಾಡ್ಕೊಡು ಅಂತ ಹೇಳಿದ್ರೆ ಅದ್ ಯಾವ್ಯಾವ ವೈಟ್ ಬೋರ್ಡ್ ಗಾಡಿಗಳವೆ ಎಲ್ಲಾ ನಂಬರ್ಗಳು ಸಮೇತ ಬರ್ಕೊಡ್ರಿ. ನಿಮ್ ಜಿಲ್ಲೆ ಭಾಗಕ್ಕೆ ಬರ್ತೀನಿ, DC ವರ್ಗೂ ಕೊಡ್ತೀನಿ, RTO ದವರ್ಗೂ ಕೊಡ್ತೀನಿ. ಅವ್ರ ಏನು ಕ್ರಮ ತಗೊಂಡಿಲ್ಲ ಅಂದ್ರೆ ನಾನು ಏನ್ ಮಾಡ್ಬೇಕು ಅಂತಾನು ಹೇಳ್ತೀನಿ. ನೀವು ಫ್ರಂಟ್ ಲೈನ್ ಗೆ ಬರ್ಬೇಡ್ರಿ, ನಾನೇ ಫ್ರಂಟ್ ಲೈನ್ ಅಲ್ಲಿ ನಿಂತ್ ಕೆಲಸ ಮಾಡ್ಕೊಡ್ತೀನಿ. ನಿಮ್ಗೇನು ವೈಟ್ ಬೋರ್ಡ್ ಗಾಡಿಗಳು ನಿಲ್ಬೇಕು, ನಿಲ್ಸೋ ಕೆಲಸ ನಾನ್ ಮಾಡ್ಕೊಡ್ತೀನಿ. ಸಪೋರ್ಟ್ ಕೊಡೋದು ಇಂಪಾರ್ಟೆಂಟ್, ಜೊತೆಲಿದ್ದು ಸಹಕಾರ ಕೊಡೋದು ಅದು ಬರಲ್ಲ. ಏನ್ ಮಾಡೋಣ ನಾವು, ಅದಕ್ಕೆ ತಲೆ ಕೆಡ್ಸ್ಕೊಳಕ್ ಹೋಗಲ್ಲ. ಈಗ ನನ್ನ ಕಂಟ್ರೋಲ್ ಏನ್ ಮಾಡ್ಬೋದು ಅಷ್ಟ್ ಮಾತ್ರ ನಾನ್ ಮಾಡಕ್ ಸಾಧ್ಯ ಬ್ರದರ್. ಯಾಕಂದ್ರೆ ವ್ಯವಸ್ಥೆನೆ ಹಾಳಾಗೋಗಿದ್ಮೇಲೆ ನಾನು ಇಡೀ ವ್ಯವಸ್ಥೆ ತಿದ್ದು ಬಿಡ್ತೀನಿ ಅನ್ನೋಷ್ಟು ಮುಟ್ಟಾಳ ನಾನಲ್ಲ. ನಮ್ ಕೈಯಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಬದಲಾವಣೆ ತರ. ಈಗ ನೋಡ, ಆ ವಿಡಿಯೋ ಹಾಕ್ದೆ ನಾನು, ಅದರಿಂದ ಅವ್ನ್ ಯಾರು ವೈಟ್ ಬೋರ್ಡ್ ನೋಡಿಸ್ತಿದ್ನಲ್ಲ ಅವ್ನ್ ಟೋಟಲ್ ಸ್ಕ್ರಾಪ್ ಆಗ್ಬಿಟ್ಟವ್ರು. ಈಗ ಅವ್ರು ಟೋಟಲ್ ಆಂಧ್ರದಲ್ಲಿ ಸಿಕ್ಕಾಬಟ್ಟೆ ವೈರಲ್ ಆಗೋಗೈತದು. ಕ್ಲೈಮ್ ಆಗಲ್ಲ ಅನ್ನೋದು ಕಸ್ಟಮರ್ ಗೊತ್ತಿರ್ಲಿಲ್ಲ. ಅದ್ರ ಸಂಬಂಧ ಎಷ್ಟೇ ಆಪೋಸಿಟ್ ಬಂದು ಏನೇ ಮಾಡ್ತೀನಿ ಅಂತ ಬಂದ್ರು ಫೇಸ್ ಮಾಡಕ್ ನಾನ್ ರೆಡಿ ಇದೀನಿ. ಯಾಕೆಂದ್ರೆ ಅವ್ನ್ ತಪ್ಪು ಮಾಡವ್ನೆ, ಅವ್ನು ಎಲ್ಲಿಂದ ಎಲ್ಗೋದ್ರು ಏನು ಮಾಡ್ಕೊಳಕ್ ಆಗಲ್ಲ. ಹಂಗಾಗಿ ನೋಡಿ, ಆತರ ನಿಮ್ಮಲ್ಲಿ ಆತರ ಸಾಥ್ ಕೊಟ್ರೆ ನಾನು ಬೇಕಾದ್ರೆ ಮಾಡ್ಕೊಡ್ಬಲ್ಲೆ. ಸರಿ ಸರ್, ನಾನ್ ಸ್ಟ್ಯಾಂಡ್ ಅಲ್ಲಿ ಮಾತಾಡ್ಬಿಟ್ಟು ಮಾತಾಡಿ ನಿಮಗ್ ಕಾಲ್ ಮಾಡ್ತೀನಿ ಸರ್. ಅಲ್ಲೇನೆ ಕೆಡ್ಸ್ಕೊಂಬಿಡಿ, ಬೇಕಾದ್ರೆ ಆಡಿಯೋನೇ ಹಾಕೊಡ್ತೀನಿ, ಹಾಕೊಳ್ಳಿ. ಸೋಮಣ್ಣ ಧೈರ್ಯವಾಗಿ ಹಾಕಿ ಸೋಮಣ್ಣ, ಪರವಾಗಿಲ್ಲ ಅಂದ್ರೂ ಹಾಕೊಡ್ತೀನಿ. ಈಗ ನೀವು ನಾವು ಏನ್ ಮಾತಾಡಿದೀವಲ್ಲ ಬೇರೆಯವ್ರಿಗೂ ಅರ್ಥ ಆದ್ರೂನು ಹಿಂಗ್ ಮಾಡ್ಬೋದಲ್ಲ ಅನ್ನೋದಾದ್ರೂ ಬರ್ಲಿ ಅಷ್ಟೇ. ಯಾಕಂದ್ರೆ ನಿಲ್ಬೇಕು ಬ್ರದರ್, ಈಗ ನಿಂತಿಲ್ಲ ಅಂದ್ರೆ ಈಗ ನೋಡಿ, ಈಗ ನಿಮ್ದು ಎಲ್ಲೋ ಬೋರ್ಡ್ ಗಾಡಿ ಅಂತ ಅಂದ್ರಿ. ಹೌದು ಸರ್. ಈಗ ನಿಮ್ದು ಯಾವ ಗಾಡಿ? ಸಡನ್? ನಮ್ದು ಸ್ವಿಫ್ಟ್ ಸರ್. ಆಯ್ತು, ಸಡನ್ ಗಾಡಿನೇ ಅನ್ಕೊಳ್ಳೋಣ. ಸ್ವಿಫ್ಟ್ ಸಡನ್ ಗಾಡಿ. ನೀವ್ ದಿನ ಪೂರ್ತಿ ಕಷ್ಟಪಟ್ಟು ಬೆವ್ರ ನೀರು ಸುರಿಸಿ ದುಡಿತೀನಿ ಅಂದ್ರೆ 3,000 ಇಲ್ಲ 3,500 ಅಷ್ಟೇ ನಿಮ್ ಕೈಲಿ ದುಡಿಯಕ್ ಆಗೋದು. ಈ 3,500 ರೂಪಾಯಿ ದುಡಿತೀನಿ ಅಂತ ಹೋದ್ರೆ ಡೀಸೆಲ್ ಖರ್ಚು, ನಿಮ್ ಊಟದ ಖರ್ಚು ಎಲ್ಲ ಹೋದ್ರು ನಿಮ್ಗೆ ಉಳಿಯೋದು 1,500 ಅಷ್ಟೇ. ಆಯ್ತಾ? ಈ ಉಳಿಯೋದು ಕಷ್ಟ. ಅಂತದ್ರಲ್ಲಿ ಈ ವೈಟ್ ಬೋರ್ಡ್ ಗಳೆಲ್ಲ ಇದ್ದಾಗ ಆ ಡೈಲಿನೇ ಸಂಪಾದನೆ ಅಷ್ಟು ಆಗಲ್ವಲ್ಲ. ಅಂದ್ರೆ ನಿಮ್ ಗಾಡಿಯಿಂದ ಆಗೋ ಸಂಪಾದನೆ ಅಷ್ಟು, ಆದ್ರೆ ಡೈಲಿ ಆಗ್ಬೇಕಲ್ಲ ಆ ಸಂಪಾದನೆ. ಡೈಲಿ ಆಗ್ಬೇಕು ಅಂದ್ರೆ ಈ ವೈಟ್ ಬೋರ್ಡ್ ಗಳು ನಿಲ್ಬೇಕು. ಆಮೇಲೆ ನಿಮ್ ಉಳಿಯೋ ದುಡ್ಡಲ್ಲೂ ಅಷ್ಟೇ, ನೀವು ಮನೆಗ್ ತಗೊಂಡೋಗಿ ಹೆಂಡತಿ ಮಕ್ಳಿಗೆ ಕೊಟ್ಟು ಮನೆ ಮೇಂಟೆನೆನ್ಸ್ ಎಲ್ಲ ಮಾಡಿದ್ರು ಆ ದುಡ್ಡು ಏನಕ್ಕೂ ಉಳಿಯಲ್ಲ. ಹಿಂಗೈತೆ ಅಂದ್ಮೇಲೆ ನಾನು ಅಷ್ಟು ಬಂಡವಾಳ ಹಾಕಿ ಗಾಡಿ ಹಾಕಿ ಬೆಳಗಿಂದ ಸಂಜೆವರೆಗೂ ಅದನ್ನೇ ನಂಬ್ಕೊಂಡ್ ಕೂತಿರ್ತೀನಿ ಅಂದ್ರೆ ಬರೀ ಇಟ್ಟು ಬಟ್ಟೆಗೆ ನ್ಯಾರ ಆಗ್ತದೆ ಅಂದ್ರೆ ಅದು ಇನ್ಯಾವ ತರ ಹೇಳಕ್ ಸಾಧ್ಯ? ಅಟ್ಲೀಸ್ಟ್ ನಾವು ದುಡಿತೀವಿ ಅಂದ್ರೆ 6 ಕಾಸು 3 ಕಾಸು ಎಲ್ಲೋ ಒಂದ್ ಕಡೆ ಸೇವಿಂಗ್ ಆಗ್ಬೇಕು. ನಾಳೆ ದಿನ ನಾವು ಕೆಳಗ್ ಬಿದ್ದೋದ್ರು ಆ ದುಡ್ಡಿಂದ ನಾನು ಜೀವನ ಮಾಡ್ತೀನಿ ಇರಪ್ಪ ಅನ್ನೋಷ್ಟಾದ್ರೂ ನಾವು ದುಡಿಬೇಕು. ಇವತ್ತೇನು ಉಳ್ಸಕ್ಕಾಯ್ತಿಲ್ಲ ಅಂದ್ರೆ ನಾಳೆ ದಿನ ಒಂದ್ 20-30 ಉಳಿದಿರುತ್ತೆ ಇನ್ಸೂರೆನ್ಸ್ ಅಲ್ವಾ? ನಾಳೆ ದಿನ ಕೆಳಗ್ ಬಿದ್ದೋದ್ರೆ ಎಲ್ಲಿ ಹೋಗ್ಬೇಕು? ಯಾವ್ದಾರು ಹೋಗ ಅನಾಥಾಶ್ರಮಕ್ಕೋ ಇಲ್ಲ ಅಂದ್ರೆ ಯಾವ್ದಾರು ಮಠ ಮನೆಗಳಿಗೆ ಹೋಗೋ ಮಾಡಿಸಿದ್ರೆ ಒಂದ್ 3,000 ಆಯ್ತಿತ್ತು. ಇವಾಗ ಪ್ಯಾನಿಕ್ ಬಟನ್ ಅಂತ ಬಂತು, ಅದಕ್ಕೆ ರೀಚಾರ್ಜ್ ಮಾಡಿಸ್ಬೇಕು. ಹೌದು, ಈ ಟ್ಯಾಕ್ಸ್ ಅದು ಇದು ಎಲ್ಲ ತಿಂಗಳಿಗೆ 50,000 ಬೇಕು ಸರ್ ನಮ್ಗೆ ಗವರ್ಮೆಂಟ್ ಗೆ ಅಲ್ವಾ? ಇಷ್ಟೆಲ್ಲ ಐತೆ ಅಂದ್ಮೇಲೆ ಆ ವೈಟ್ ಬೋರ್ಡ್ ನಿಲ್ಬೇಕು ಅನ್ನೋದು ನಿಮ್ ಮನ್ಸ್ಗಳಲ್ಲೂ ಬರ್ಬೇಕು. ಆಯ್ತು, ಯೋಚನೆ ಮಾಡ್ಬಿಟ್ಟು ಹೇಳಿ. ನಾನಂತೂ ಫ್ರಂಟ್ ಲೈನ್ ಅಲ್ಲಿ ನಿಂತ್ಕೊಂಡೆ ಕೆಲಸ ಮಾಡ್ತೀನಿ. ನನ್ನ ಬಗ್ಗೆ ಯಾವನ್ ಏನ್ ಅನ್ಕೊಂಡ್ರು ನೋಡಿದೀನಿ ಸರ್, ನೋಡಿದೀನಿ ಸರ್ ನಾನು. ಯಾಕೆಂದ್ರೆ ನನಗೆ ಗೊತ್ತು ಸರ್ ಮೊದ್ಲು ಯಾವನು ಸಾಚನೂ ಅಲ್ಲ, ಯಾವನು ಸತ್ಯ ಹರಿಶ್ಚಂದ್ರ ಒಂದು ತುಂಡು ಅಲ್ಲ ಅಂತ ಸತ್ಯ ನನಗೆ ಗೊತ್ತೈತೆ. ಹಂಗಾಗಿ ನಾನು ತಲೆ ಕೆಡ್ಸ್ಕೊಳಲ್ಲ. ಸರಿ ಸರ್, ನಾನು ಸ್ಟ್ಯಾಂಡ್ ಅಲ್ಲಿ ಮಾತಾಡ್ಬಿಟ್ಟು ನಿಮ್ಗೆ ಇನ್ಫಾರ್ಮೇಶನ್. ಓಕೆ ಬ್ರದರ್, ಥ್ಯಾಂಕ್ ಯು ಸರ್.